ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೀನ ರಾಶಿಯವರ ಮಾರ್ಚ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಮೀನ ರಾಶಿಯವರ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ಉದ್ಯೋಗಿಗಳಿಗೆ ವೃತ್ತಿ ಕ್ಷೇತ್ರದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿದೆ. ನಿಮ್ಮ ಕ್ರಿಯಾಶೀಲತೆ ಮತ್ತು ಪ್ರಾಮಾಣಿಕತೆಗೆ ಉತ್ತಮ ಮನ್ನಣೆ ಸಿಗಲಿಕ್ಕಿದೆ. ಕಲೆ, ಸಾಹಿತ್ಯ, ಶಿಕ್ಷಣ ಮತ್ತು ಸಮಾಜ ಸೇವೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ತಿಂಗಳು ಉತ್ತಮ ಮತ್ತು ಅತ್ಯಂತ ಪ್ರಗತಿದಾಯಕವಾಗಿದೆ. ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಸಿದ್ಧರಾಗಬೇಕಾಗತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ವ್ಯಾಪಾರಸ್ಥರಿಗೆ ಲಾಭದ ಪ್ರಮಾಣ ಹೆಚ್ಚಾಗಲಿಕ್ಕಿದೆ. ದೀರ್ಘಕಾಲದ ಹೂಡಿಕೆಗಳಿಗೆ ಇದು ಶುಭ ಕಾಲ ಅಂತಲೇ ಹೇಳ್ಬೋದಾಗುತ್ತೆ. ವಿಶೇಷವಾಗಿ ಆಮದು ಮತ್ತು ರಫ್ತು, ಟ್ರಾನ್ಸ್ಪೋರ್ಟೇಷನ್ ಅಥವಾ ದೂರದ ಊರಿನಲ್ಲಿ ಇರ್ತಕ್ಕಂಥ ಆಫೀಸ್ಗಳಲ್ಲಿ ಅಥವಾ ವ್ಯವಹಾರಸ್ಥರ ಜೊತೆಗೆ ನೀವು ವ್ಯವಹಾರ ಮಾಡ್ತಾ ಇದ್ದರೆ ಅದರಿಂದ ಉತ್ತಮ ಜಯವನ್ನು, ಉತ್ತಮ ಲಾಭವನ್ನು ನೀವು ಈ ತಿಂಗಳು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಆದರೆ ಪಾಲುದಾರರೊಂದಿಗೆ ವ್ಯವಹಾರ ಮಾಡುವಾಗ ಸ್ಪಷ್ಟತೆ ಮತ್ತು ಪಾರದರ್ಶಕತೆ ಹೆಚ್ಚಿನ ಗಮನ ಇರಬೇಕಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಈ ತಿಂಗಳು ನಿಮಗೆ ಮಿಶ್ರ ಫಲ ಅಂತಲೇ ಹೇಳ್ಬೋದಾಗುತ್ತೆ. ಆದಾಯದ ಹರಿವು ಚೆನ್ನಾಗಿದ್ದರೂ ಕೂಡ ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥ ಶನಿಯ ಪ್ರಭಾವದಿಂದ ಅನಗತ್ಯ ಖರ್ಚುಗಳು ಬರಬಹುದು. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಥವಾ ಕುಟುಂಬದಲ್ಲಿರ್ತಕ್ಕಂತಹ ಆ ವ್ಯಕ್ತಿಗಳ ಆರೋಗ್ಯದ ದೃಷ್ಟಿಯಿಂದ ಅತಿಯಾದ ಹಣ ವ್ಯಯ ಆಗುವಂಥ ಸಂಭವ ಹೆಚ್ಚಾಗಿದೆ. ಹಣದ ವಿಚಾರದಲ್ಲಿ ಯಾರನ್ನೂ ಕೂಡ ಕುರುಡಾಗಿ ಅಂದರೆ ಬ್ಲೈಂಡಾಗಿ ನಂಬಲಿಕ್ಕೆ ಹೋಗ್ಬೇಡಿ. ಹಣದ ಉಳಿತಾಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬ ಬಗ್ಗೆ ನೋಡೋದಾದರೆ, ಕುಟುಂಬದಲ್ಲಿ ಸುಖ ಮತ್ತು ಸಂತೋಷ ನೆಲೆಸಲಿದೆ. ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಕ್ರಮ ಮತ್ತು ಶುಭ ಸಮಾರಂಭಗಳು ಆರಂಭ ಆಗಲಿಕ್ಕೆ ಇದು ಸೂಕ್ತವಾದ ಸಮಯ. ನಿಮ್ಮ ಪೋಷಕರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೀತೀರಾ. ಇದು ನಿಮ್ಮ ಮಾನಸಿಕ ನೆಮ್ಮದಿನ ಹೆಚ್ಚಿಸುತ್ತದೆ. ಪ್ರೇಮ ಜೀವನದಲ್ಲಿ ಮಧುರತೆ ಇರಲಿದೆ. ನಿಮ್ಮ ಸಂಗಾತಿಯು ನಿಮ್ಮ ಎಲ್ಲ ನಿರ್ಧಾರವನ್ನು ಬೆಂಬಲಿಸುತ್ತಾರೆ. ಅವಿವಾಹಿತರಿಗೆ ಒಳ್ಳೆಯ ಸಂಬಂಧ ಕೂಡಿ ಬರುವ ಲಕ್ಷಣಗಳು ಬಹಳ ಪ್ರಮುಖ ವ್ಯವಸ್ಥೆಯಲ್ಲಿ ಕಾಣ್ತವೆ. ಹಳೆಯ ಮಿತ್ರರ ಭೇಟಿಯಿಂದ ನಿಮಗೆ ಬಹಳಷ್ಟು ಸಂತೋಷ ಸಿಗಲಿಕ್ಕಿದೆ. ಇನ್ನು ಆರೋಗ್ಯ ಬಗ್ಗೆ ನೋಡೋದಾದರೆ, ಆರೋಗ್ಯದ ವಿಚಾರದಲ್ಲಿ ಈ ತಿಂಗಳು ಬಹಳಷ್ಟು ನಿಮಗೆ ಅಸಮಾಧಾನಕ ವ್ಯವಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಣ್ಣಿನ ಸಮಸ್ಯೆ ಮತ್ತು ಪಾದದ ಸಮಸ್ಯೆಯಿಂದ ನಿಮಗೆ ತೀವ್ರವಾದ ಒತ್ತಡ ಮತ್ತು ಸ್ಟ್ರೆಸ್ ಆಗಲಿಕ್ಕಿದೆ. ಅತಿಯಾದ ಆಲೋಚನೆಗಳಿಂದ ಮಾನಸಿಕ ಒತ್ತಡ ಹೆಚ್ಚಾಗುವಂಥ ಸಂಭವ ಇದೆ. ಸಮುದ್ರ ತೀರ ಅಥವಾ ಪ್ರಕೃತಿಯ ಮಡಿಲಿನಲ್ಲಿ ಸಮಯ ಕಳೆಯೋದು ನಿಮಗೆ ಉತ್ತಮ ಪರಿಹಾರ ಮಾರ್ಗ ಅಂತ ಹೇಳ್ಬೋದಾಗುತ್ತೆ. ಇನ್ನು ಈ ರಾಶಿಯವರ ಅದೃಷ್ಟ ಸಂಖ್ಯೆ ಏನಪ್ಪ ಅಂತಂದರೆ ನಂಬರ್ 7 ಅಂತ ಹೇಳ್ಬೋದು. ಈ ನಂಬರ್ 7ನಿಂದ ಇವರ ಜೀವನದಲ್ಲಿ ಆಗ್ತಕ್ಕಂಥ ಎಲ್ಲ ವಿಚಾರದಲ್ಲೂ ಕೂಡ ಆ ಸಂಖ್ಯೆಯನ್ನು ಇವರು ಹುಡುಕ್ತಾರೆ. ಜೊತೆಗೆ ಆ ಸಂಖ್ಯೆಯೊಂದಿಗೆ ಇವರ ಜೀವನವನ್ನು ಒಂದು ಉತ್ತಮ ಹಾದಿಗೆ ಪರಿವರ್ತನೆ ಮಾಡಿಕೊಳ್ತಾರೆ. ಮತ್ತು ಇವರ ಜೀವನದಲ್ಲಿ ಇರ್ತಕ್ಕಂಥ ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ, ಅದೃಷ್ಟ ಬಣ್ಣ ಬಿಳಿ ಬಣ್ಣ. ಈ ಬಿಳಿ ಬಣ್ಣವನ್ನು ಇವರು ಭಾಳಷ್ಟು ನಂಬ್ತಾರೆ. ಭಾಳಷ್ಟು ಆ ಒಂದು ಕ್ಲೀನಿನೆಸ್ನ ಇವರು ಅನುಸರಿಸೋದ್ರಿಂದ ಇವ್ರ ಜೀವನದಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ಪರ್ಫೆಕ್ಟನ್ನು ವ್ಯವಸ್ಥೆ ಮಾಡ್ತಾರೆ. ಹಾಗಾಗಿ ಇವ್ರ ಜೀವನದಲ್ಲಿ ಉತ್ತಮ ಒಂದು ಅಭಿವೃದ್ಧಿಯನ್ನು ಕಾಣ್ತಾರೆ. ಇನ್ನು ಈ ರಾಶಿಯವರಿಗೆ ಆಧ್ಯಾತ್ಮಿಕ ಪರಿಹಾರ ತಂತ್ರ ಏನಪ್ಪ ಅಂತಂದರೆ, ಪ್ರತಿ ಭಾನುವಾರ ಸೂರ್ಯ ದೇವನಿಗೆ ಸೂರ್ಯ ನಮಸ್ಕಾರವನ್ನು ಮಾಡಿ ಮತ್ತು ಆ ದಿನ ಸಂಜೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಮತ್ತು ತರಕಾರಿಯನ್ನು ಆ ದೇವಸ್ಥಾನದ ಅರ್ಚಕರುಗಳಿಗೆ ಅಥವಾ ಆ ದೇವಸ್ಥಾನ ಸುತ್ತಮುತ್ತ ಇರುವಂಥ ಒಂದು ಬಡವರಿಗೆ ನೀವು ದಾನವಾಗಿ ನೀಡೋದ್ರಿಂದ ನಿಮ್ಮ ಜೀವನದಲ್ಲಿ ಅಂದುಕೊಂಡು ಎಲ್ಲ ಕೆಲಸಗಳು ಕೂಡ ಕೈಗೊಳ್ಳುತ್ತದೆ. ಒಟ್ಟಾರೆಗೆ ಇದಾಗಿತ್ತು ಮೀನ ರಾಶಿಯ ಮಾರ್ಚ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹಾಗೆ ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ಭೇಟಿಗಾಗಿ ಈ ಕೆಳಗೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಪಡೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.